6ನೇ ಅಧ್ಯಾಯದ 9ನೇ ಶ್ಲೋಕ. ಸುಹೃನ್ಮಿತ್ರಾರ್ಯುದಾಸೀನ ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಸುಹೃತ್, ಮಿತ್ರ, ಅರಿ, ಉದಾಸೀನ, ಮಧ್ಯಸ್ಥ, ದ್ವೇಷ್ಯ, ಬಂಧುಷು, ಸಾಧುಷು ಅಪಿ ಚ ಪಾಪೇಷು ಸಮಬುದ್ಧಿ ವಿಶಿಷ್ಯತೆ. ಅಂದರೆ ಅನೇಕ ವ್ಯಕ್ತಿಗಳು ನಾವೆಲ್ಲ ಇದ್ದೇವೆ. ಇದರಲ್ಲಿ ಯಾರು ಶ್ರೇಷ್ಠರು ಎಂಬ ಮಾತನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಒಂದು ಜೀವಿ ಸಮುದಾಯ ಅಂದ್ರೆ 84 ಲಕ್ಷ ಜೀವಿಗಳು, ಒಂದು ಹುಲ್ಲುಕಡ್ಡಿಯಿಂದ ಹಿಡಿದು ಚತುರ್ಮುಖ ಬ್ರಹ್ಮದೇವರವರೆಗೂ 84 ಲಕ್ಷ ಪ್ರಕಾರದ ಜೀವಿಗಳು ನಾವೆಲ್ಲ ಇದ್ದೇವೆ. ಇಲ್ಲಿ ಸಾಧಕರು ಇದ್ದಾರೆ, ಅಸಾಧಕರು ಇದ್ದಾರೆ, ಮುಕ್ತಿಯೋಗ್ಯರು ಇದ್ದಾರೆ, ನಿತ್ಯ ಸಂಸಾರಿಗಳು ಇದ್ದಾರೆ, ಅಂಧತಮಸ್ಸಿಗೆ ಹೋಗ್ತಕ್ಕಂತಹ ಒಂದು ನೀಚ ಕೆಲಸ ಮಾಡತಕ್ಕಂತಹ ಪಾಪಿಗಳು ಇದ್ದಾರೆ. ಆದರೆ ಯಾರು ಶ್ರೇಷ್ಠರು? ವಿಶಿಷ್ಯತೆ. ವಿಶಿಷ್ಯತೆ ಅಂದ್ರೆ ಯಾರು ವಿಶಿಷ್ಟ ವ್ಯಕ್ತಿ, ಅಂದ್ರೆ ಯಾರು ಉತ್ತಮ ವ್ಯಕ್ತಿ ಎಂಬಂತ ಅಂಶವನ್ನ ಇಲ್ಲಿ ಹೇಳ್ತಕ್ಕಂಥದ್ದು. ಒಟ್ಟು 9 ಜನರನ್ನ ಕೃಷ್ಣ ಹೇಳ್ತಿದ್ದಾನೆ. ಸುಹೃತು, ಮಿತ್ರ, ಅರಿ, ಉದಾಸೀನ, ಮಧ್ಯಸ್ಥ, ದ್ವೇಷ್ಯ, ಬಂಧು, ಸಾಧು ಮತ್ತು ಪಾಪಿ. 9 ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಕೃಷ್ಣ ಇಲ್ಲಿ ಹೇಳ್ತಾ ಇರುವಂತದ್ದು. ಮೊದಲನೇದು ಸುಹೃತ್ತು. ಪ್ರತಿಯೊಂದಕ್ಕೂ ಅದರದ್ದೇ ಆಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂತಹ ಅರ್ಥಗಳಿದ್ದಾವೆ. ಅಂದ್ರೆ ಸುಹೃತ್ ಶಬ್ದಕ್ಕೆ ಅರ್ಥ ಏನು ಅಂದ್ರೆ, ಸು ಅಂದ್ರೆ ಒಳ್ಳೆಯ, ಹೃತ್ ಅಂದ್ರೆ ಹೃದಯ, ಹೃದಯ ಶಬ್ದಕ್ಕೆ ಮನಸ್ಸು. ಒಳ್ಳೆಯ ಮನಸ್ಸು ಯಾರಿಗಿದೆಯೋ ಅವನನ್ನ ಸುಹೃತ್ ಅಂತ ಕರೆಯುವಂಥದ್ದು. ಅಂದ್ರೆ ಪ್ರತ್ಯುಪಕಾರಂ ಅನಪೇಕ್ಷ ಉಪಕಾರಕರ್ತ ಅಥವಾ ಉಪಕರ್ತ. ಪ್ರತ್ಯುಪಕಾರದ ಅಪೇಕ್ಷೆ ಇಲ್ಲದೇನೆ ಯಾರು ಉಪಕಾರ ಮಾಡ್ತಾನೋ ಅವನನ್ನು ಸುಹೃತ್ತು. ಯಾಕಂದ್ರೆ ನಮಗೆ ಯಾರಿಂದಲಾದ್ರೂ ಲಾಭ ಇದೆ ಅನ್ನೋ ದೃಷ್ಟಿಯಿಂದ ಉಪಕಾರ ಮಾಡೋದು, ಅಂತ ಉಪಕಾರ ಮಾಡ್ಲಿಕ್ಕೆ ಬೇಕಾದಷ್ಟು ಜನ ತಯಾರಿರ್ತಾರೆ. ಅವರಿಂದ ನನಗೇನೋ ಲಾಭ ಇದೆ, ಅವರಿಂದ ನನಗೇನೋ ಒಳ್ಳೇದಾಗತ್ತೆ, ಈ ಭಾವನೆಯಿಂದ ಉಪಕಾರ ಮಾಡತಕ್ಕಂಥವ್ರು ಬೇಕಾದಷ್ಟು ಜನ ಸಿಗ್ತಾರೆ. ಆದರೆ ಅವನಿಂದ ನನಗೆ ಒಳ್ಳೇದಾಗತ್ತೋ ಕೆಟ್ಟದ್ದಾಗತ್ತೋ ಯಾವುದೇ ವಿಚಾರಗಳಿಲ್ಲದೇನೆ ನನ್ನ ಅಗತ್ಯ ಅವನಿಗೀಗಿದೆ, ನಾನು ಹೋಗಿ ಸಹಕಾರ ನೀಡುವುದರಿಂದ ಅವನಿಗೆ ಅನುಕೂಲ ಆಗತ್ತೆ, ಭಾವನೆಯನ್ನ ಇಟ್ಟುಕೊಂಡು ಯಾರು ಸಹಕಾರವನ್ನು ಕೊಡ್ತಾರೋ ಅವನು ಸುಹೃತ್. ಹೃತ್, ಸು ಅಂದ್ರೆ ಒಳ್ಳೆಯ, ಹೃತ್ ಅಂದ್ರೆ ಹೃದಯ. ಹೃದಯ ಅಂತ ಹೇಳಿದ್ರೆ ಅಂತಃಕರಣ, ಮನಸ್ಸು. ಅದಕ್ಕೆ ಒಳ್ಳೆ ಮನಸ್ಸು ಬೇಕು. ಯಾಕಂದ್ರೆ ಒಬ್ಬರಿಗೆ ಸಹಾಯ ಮಾಡೋದು ಅಂತಿದೆಯಲ್ಲ, ಯಾವುದೇ ಒಂದು ಪೂರ್ವಾಗ್ರಹ ಇಲ್ಲದೇನೆ, ದುರಾಲೋಚನೆ ಇಲ್ಲದೇನೆ, ಪ್ರತಿಫಲ ಅಪೇಕ್ಷೆ ಇಲ್ಲದೇನೆ, ಏನೂ ಇಲ್ಲದೆ ಮತ್ತೊಬ್ಬ ವ್ಯಕ್ತಿಗೆ ಸಹಾಯ ಮಾಡುವಿಕೆ ಅನ್ನೋದೇನಿದೆ, ಅದಕ್ಕೊಂದು ಬಹಳ ಶುದ್ಧವಾದ ಅಂತಃಕರಣ ಬೇಕು, ನಿರ್ಮಲವಾದ ಮನಸ್ಸು ಬೇಕು. ಅದಿಲ್ಲದೇನೆ, ಯಾವ ಪ್ರತಿಫಲಾಪೇಕ್ಷೆ ಇಲ್ಲದೇನೆ ಮತ್ತೊಬ್ಬರಿಗೆ ಒಂದು ಸಹಕಾರ ಮಾಡುವಂಥದ್ದು ಅನ್ನೋದು ಅದು ಅಸಾಧ್ಯವಾದದ್ದು. ಹಾಗಾಗಿ ಯಾರಾದರೂ ಯಾವ ಪ್ರತಿಫಲಾಪೇಕ್ಷೆ ಇಲ್ಲದೇನೆ, ಅಂದ್ರೆ ದೇವರು ಫಲ ಕೊಡೋದು ಬೇರೆ, ತನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪೇಕ್ಷೆ ಇಟ್ಟುಕೊಳ್ಳದೇನೆ ಯಾವ ರೀತಿಯಲ್ಲಿ ಬೇಕಾದರೂ ಆಗ್ಬೋದು. ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂಥ ಸಾಮರ್ಥ್ಯ ಇರುತ್ತೆ. ಅವರು ಅವರ ಸಾಮರ್ಥ್ಯವನ್ನ ಬಳಸಿಕೊಂಡು ಮತ್ತೊಬ್ಬರಿಗೆ ಉಪಕಾರವನ್ನ ಮಾಡುವಂಥದ್ದು. ಅಂದ್ರೆ ಉಪಕಾರ ಅಂತ ಬರೀ ಉಪಕಾರ ಅಲ್ಲ, ಪ್ರತಿಫಲಾಪೇಕ್ಷೆ ಇಲ್ಲದೇನೆ ಯಾರೋ ನನ್ನ ಹೊಗಳಬೇಕು ಅಥವಾ ನನಗೇನೋ ಅವನಿಂದ ಲಾಭ ಆಗತ್ತೆ, ಯಾವ ಭಾವನೆ ಇಲ್ಲದೆಯೂ ಉಪಕಾರ ಮಾಡೋದಿದೆಯಲ್ಲ, ಅದು ಮಾಡ್ಲಿಕ್ಕೆ ಒಳ್ಳೆ ಅಂತಃಕರಣ ಬೇಕು. ಹೀಗೆ ಸುಹೃತ್ ಅಂದ್ರೆ ಒಳ್ಳೆ ಅಂತಃಕರಣವನ್ನ ಸಂಪಾದನೆ ಮಾಡಿದಂತ ವ್ಯಕ್ತಿ, ಅಂದ್ರೆ ಬಹಳ ಶ್ರೇಷ್ಠನಾದ ವ್ಯಕ್ತಿ, ಅವನು ಸುಹೃತ್ ಅಂತ ಕರೀತಾರೆ. ಪ್ರತ್ಯುಪಕಾರ ಅನಪೇಕ್ಷೆಯ ಉಪಕಾರಕೃತು ಸುಹೃತ್. ಪ್ರತ್ಯುಪಕಾರದ ಅಪೇಕ್ಷೆ ಇಲ್ಲದೇನೆ ಉಪಕಾರವನ್ನ ಮಾಡುವನು. ಅಥವಾ ಅನಿಮಿತ್ತ ಸ್ನೇಹವಾಂಸ್ತು ಸುಹೃತ್ ಅಂತೆಲ್ಲ ನಮಗೆ ಆಚಾರ್ಯ ಮಧ್ವರ ಭಾಷ್ಯ ತಾತ್ಪರ್ಯ ಎಲ್ಲ ಬರುವಂಥದ್ದು. ಅನಿಮಿತ್ತ, ಯಾವ ಕಾರಣ ಇಲ್ಲ, ಏನೂ ಕಾರಣ ಇಲ್ಲದೆ ಉಪಕಾರ ಮಾಡುವಂಥದ್ದು, ಅವನಿಗೆ ಸುಹೃತ್ ಅಂತ ಕರೆಯುವಂಥದ್ದು. ಹೀಗೆ ಸುಹೃತ್ ಮೊದಲನೇ ಅವನು. ಇನ್ನು ಎರಡನೇ ಅವನು ಮಿತ್ರ. ಮಿತ್ರ ಶಬ್ದಕ್ಕೆ ಸೂರ್ಯ ಅಂತನೂ ಅರ್ಥ ಇದೆ, ಮಿತ್ರ ಶಬ್ದಕ್ಕೆ ಸ್ನೇಹಿತ ಅಂತನೂ ಅರ್ಥ ಇದೆ. ಸಂಸ್ಕೃತ ಸಾಹಿತ್ಯದಲ್ಲಿ ಈ ಮಿತ್ರ ಅನ್ನೋದು ಪುಲ್ಲಿಂಗದಲ್ಲಿತ್ತು ಅಂತ ಆದ್ರೆ, ಮಿತ್ರ ಅಂತಿದ್ರೆ ಸೂರ್ಯ ಅಂತ ಅರ್ಥ. ಅದೇ ಮಿತ್ರಂ ಅಂತಿದ್ರೆ ಸ್ನೇಹಿತ, ಫ್ರೆಂಡ್ ಅಂತ ಹೇಳ್ತೀವಿ ಆ ಅರ್ಥ. ವಸ್ತುತಃ ನೋಡಿ, ಇಲ್ಲಿ ಎಲ್ಲ ಶಬ್ದಗಳು ಹೇಗಿದೆ ಅಂದ್ರೆ ಸುಹೃತ್ ಮಿತ್ರ ಎರಡಕ್ಕೂ ಒಂದೇ ತರ ಅರ್ಥ ಅನ್ಸುತ್ತೆ. ಅರಿ ಉದಾಸೀನ,
ಅರಿ ಮತ್ತು ದ್ವೇಷ್ಯ ಅವೆರಡು ಒಂದೇ ತರ. ಉದಾಸೀನ ಮಧ್ಯಸ್ಥ ಎರಡು ಸ್ವಲ್ಪ ಒಂದೇ ತರ. ಅಂದ್ರೆ ಕೆಲವು ಶಬ್ದಗಳು ಕೃಷ್ಣ ಮತ್ತೆ ಮತ್ತೆ ಅದೇ ಶಬ್ದ ಬಳಸಿದಾನೆ ಅನ್ಸತ್ತೆ. ಹಾಗೆ ಇಲ್ಲೂ ಕೂಡ ಸುಹೃತ್ ಮಿತ್ರ, ಮೇಲ್ನೋಟಕ್ಕೆ ಎರಡಕ್ಕೂ ಸ್ನೇಹಿತ ಅಂತಾನೆ ಅರ್ಥ. ಸುಹೃತ್ ಅಂದ್ರೂ ಸ್ನೇಹಿತ ಅಂತ ಅರ್ಥ, ಮಿತ್ರ ಅಂದ್ರೂ ಸ್ನೇಹಿತ ಅಂತಾನೆ ಅರ್ಥ ಕನ್ನಡದಲ್ಲಿ ಭಾಷಾಂತರ ಮಾಡಿದ್ರೆ. ಆದರೆ ಸಂಸ್ಕೃತ ಸಾಹಿತ್ಯದಲ್ಲಿ ಬಹಳ ವಿಶಿಷ್ಟವಾದ ಅರ್ಥವನ್ನು ನಮಗೆ ಅನೇಕ ಹಿರಿಯರು, ರಾಯರು, ಆಚಾರ್ಯ ಮಧ್ವರು ಇವರೆಲ್ಲ ತೋರಿಸ್ಕೊಡ್ತಾ ಇದ್ದಾರೆ. ಸುಹೃತ್ ಅಂದ್ರೆ ಆಗಲೇ ಹೇಳಿದೆ, ಯಾವ ಪ್ರತಿಫಲಾಪೇಕ್ಷೆ ಇಲ್ಲದೇನೆ ಉಪಕಾರ ಮಾಡುವವನು ಸುಹೃತ್. ಹಾಗೆ ಮಿತ್ರ ಅಂತ ಹೇಳಿದ್ರೆ ಮಿತಂ ತ್ರಾತಿ ಅಥವಾ ಮಿತ್ವಾ ತ್ರಾತಿ ಇತಿ ಮಿತ್ರಂ. ಮಿತ್ರ ಶಬ್ದ ನಪುಂಸಕಲಿಂಗ, ನಪುಂಸಕಲಿಂಗದಲ್ಲಿದ್ರೆ ಸ್ನೇಹಿತ ಅಂತ ಅರ್ಥ. ಮಿತ್ವಾ ತ್ರಾತಿ ಇತಿ ಮಿತ್ರಂ, ತಿಳ್ಕೊಂಡು ಉಪಕಾರ ಮಾಡ್ತಾನೆ. ಅದರ ಅರ್ಥ ಏನು? ನನ್ನ ಸಹಕಾರ ಅವನಿಗೆ ಈಗ ಬೇಕು. ನಮ್ಮ ಕಷ್ಟ ನಷ್ಟಗಳನ್ನ, ನಮ್ಮ ದುಃಖ ದುಮ್ಮಾನಗಳನ್ನ ಹೋಗಿ ಹೇಳ್ಕೊಳ್ಬೇಕು ಅಂತೇನಿಲ್ಲ. ನಾವು ಹೇಳ್ಕೊಳ್ದೇ ಇದ್ರೂ ಕೂಡ ತಿಳ್ಕೊಂಡು ಯಾರು ಉಪಕಾರವನ್ನ ಮಾಡ್ತಾರೋ ಸಕಾಲದಲ್ಲಿ ಸಹಾಯ ಹಸ್ತವನ್ನ ಚಾಚುವವರು ಮಿತ್ರ ಅಂತ. ಅದು ಅಷ್ಟೇ, ಅದಕ್ಕೊಂದು ಒಳ್ಳೆ ಅಂತಃಕರಣ ಬೇಕು. ಎಲ್ಲರೂ ಹಾಗೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಕೆಲವರು ಕೇಳಿದಾಗ ಸಹಕಾರ ಮಾಡೋದೇ ದೊಡ್ಡದು. ಅಂಥದ್ರಲ್ಲಿ ಕೇಳೋದಿಲ್ವೇ ಇಲ್ಲ. ಯಾರಿಗೆ ನನ್ನ ಅಗತ್ಯ ಇದೆ ಅಂತ ತಿಳ್ಕೊಂಡು ಹೋಗಿ ಉಪಕಾರ ಮಾಡತಕ್ಕಂಥವ್ರು. ಜ್ಞಾತ್ವಾ ಉಪಕಾರಕೃತ್ ಮಿತ್ರಂ, ನನ್ನ ಅಗತ್ಯ ಅವರಿಗಿದೆ, ನನ್ನ ಸಹಾಯ ಹಸ್ತ ಅವರಿಗೆ ಬೇಕಾಗಿದೆ ಅಂತ ತಿಳ್ಕೊಂಡು ಉಪಕಾರ ಮಾಡತಕ್ಕಂಥ ವ್ಯಕ್ತಿಯನ್ನ ಮಿತ್ರ ಎಂಬುದಾಗಿ ಕರೆಯುವಂಥದ್ದು. ಹಾಗಾಗಿ ಇವನು ಮಿತ್ರ. ಸುಹೃತ್ ಮತ್ತು ಮಿತ್ರ, ಸುಹೃನ್ ಮಿತ್ರ. ಅರಿ ಮತ್ತು ದ್ವೇಷ್ಯ ಮಧ್ಯಸ್ಥ ಇದೆ. ಮತ್ ನೋಡೋಣ, ಉದಾಸೀನ ಮಧ್ಯಸ್ಥ ಮತ್ ನೋಡೋಣ. ಅರಿ ಮತ್ತು ದ್ವೇಷ್ಯ ಇಲ್ಲಿ ನೋಡ್ಬೇಡ. ಅರಿ ಅಂತ ಹೇಳಿದ್ರೆ ಇಲ್ಲೂ ನೋಡಿ, ಸುಹೃತ್ ಮಿತ್ರ ಇದ್ದಾಗೆ. ಮೇಲ್ನೋಟಕ್ಕೆ ಸುಹೃತ್ ಅಂದ್ರು ಸ್ನೇಹಿತ, ಮಿತ್ರ ಅಂದ್ರು ಸ್ನೇಹಿತ. ಅದರ ಒಳಹೊಕ್ಕು ನೋಡಿದಾಗ ಅರ್ಥಗಳು ಸ್ವಲ್ಪ ವ್ಯತ್ಯಾಸ ಇದೆ. ಸುಹೃತ್ ಅಂದ್ರೆ ಒಳ್ಳೆಯ ಅಂತಃಕರಣದಿಂದ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಹಾಯ ಮಾಡೋ ಸುಹೃತ್. ಮಿತ್ರ ಅಂತ ಹೇಳಿದ್ರೆ ನನಗವನಿಂದ ಉಪಕಾರ ಆಗಿತ್ತು ಅಥವಾ ಮುಂದಿಗೇನೋ ಉಪಕಾರ ಆಗತ್ತೆ, ಈ ಭಾವನೆ ಇದ್ರೂ ತೊಂದರೆ ಇಲ್ಲ. ಆದ್ರೆ ಮತ್ತೊಬ್ಬ ವ್ಯಕ್ತಿಯ ಕಷ್ಟ ದುಃಖ ಯಾವುದನ್ನು ಬಾಯಿ ಬಿಟ್ಟು ಹೇಳಿಸಿಕೊಳ್ಳದೇನೆ ತಾನೇ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಹೋಗಿ ಸಹಾಯ ಮಾಡ್ತಾನೋ ಅವನನ್ನ ಮಿತ್ರ ಅಂತ ಕರೆಯುವಂಥದ್ದು. ಇನ್ನು ಅರಿ ಮತ್ತು ದ್ವೇಷ್ಯ, ಮೇಲ್ನೋಟಕ್ಕೆ ಒಂಥರ ಎರಡು ಕೆಟ್ಟ ವ್ಯಕ್ತಿಗಳೇ ಅಂತ ಅನ್ಸತ್ತೆ. ಅರಿ ಅಂತ ಹೇಳಿದ್ರು ದ್ವೇಷ್ಯ ಅಂತ ಎರಡು ಒಂದೇ ತರ ಅರ್ಥ. ಆದ್ರೆ ಎರಡಕ್ಕೂ ಸ್ವಲ್ಪ ಅರ್ಥದಲ್ಲಿ ಸೂಕ್ಷ್ಮ ವ್ಯತ್ಯಾಸಗಳಿದ್ದಾವೆ. ಅರಿ ಅಂತ ಹೇಳಿದ್ರೆ ವಧಾಧಿಕೃತ್ ಅರಿಹಿ, ವಧಾಧಿಕೃತ್ ಅಂದ್ರೆ ಕೊಲೆಗಡುಕ ಅಂತಾರಲ್ಲ ಹಾಗೆ, ಏನೋ ಕಡಿಯೋದು, ಕೊಲೆ ಮಾಡುವಂಥದ್ದು, ಕೈ ತೆಗೆದ ಕಾಲು ತೆಗೆದ ಅಥವಾ ಕೊಲೆ ಮಾಡುವಂಥದ್ದು, ಈ ತರ. ಉದಾಹರಣೆಗೆ ದುರ್ಯೋಧನ ಪಾಂಡವರಿಗೆ ಅರಿ. ಯಾಕೆ ಅರಿ? ಪಾಂಡವರನ್ನ ಕೊಲ್ಲುವ ಪ್ರಯತ್ನ ಮಾಡಿದ್ದಾನೆ, ಅಥವಾ ಅಶ್ವತ್ಥಾಮಾಚಾರ್ಯರ ಮೂಲಕವಾಗಿ ಪಾಂಡವರ ಸಂತಾನವನ್ನ ಕೊಲ್ಲಿಸೇ ಬಿಟ್ಟಿದ್ದಾನೆ ಗೊತ್ತಾಗದೆ ಅಲ್ವಾ. ಹೀಗಾಗಿ ಅರಿ. ಅರಿ ಅಂದ್ರೆ ಅರ್ಥನು ವಧಾಧಿಕೃತ್, ಸಂಹಾರವನ್ನ ಮಾಡತಕ್ಕಂಥವನು, ಅವನು ಅರಿ. ದ್ವೇಷ್ಯ ಅಂತ ಹೇಳಿದ್ರೆ ಕೊಲೆ ಮಾಡಬೇಕು ಅಂತಿಲ್ಲ, ಅಪ್ರಿಯಕೃತ್ ದ್ವೇಷ್ಯ. ದ್ವೇಷ್ಯಸ್ತು ಅಪ್ರಿಯ ಮಾತ್ರ ಕೃತ್, ಕೆಟ್ಟದ್ದನ್ನು ಮಾಡ್ತಾನಷ್ಟೇ, ಕೊಲೆ ಮಾಡೋದಿಲ್ಲ. ಏನಾದ್ರೂ ಯಾವುದೋ ಒಂದು ಒಳ್ಳೆ ಪದವಿ ಸಿಗತ್ತೆ ಅಂದ್ರೆ ಆ ಪದವಿಯನ್ನು ತಪ್ಪಿಸೋದು, ಏನೋ ಒಂದು ಒಳ್ಳೆ ಹೆಸರು ಸ್ಥಾನಮಾನ ಬರುತ್ತೆ ಅಂದ್ರೆ ಅದಕ್ಕೆ ಮಣ್ಣೆರಚುವಂತೆ ಮಾಡುವಂಥದ್ದು. ಹೀಗೆ ಹುಡುಕಿ 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 ಅನ್ನೋ ಒಂದು ತೊಂದರೆ ಕೊಡ್ತಾ ಇರತಕ್ಕಂಥವನು ಅವನು ದ್ವೇಷ್ಯ. ಅಲ್ಲಿಗೆ ಅರಿಗೂ ಮತ್ತು ದ್ವೇಷ್ಯನಿಗೂ ಸೂಕ್ಷ್ಮವಾದ ವ್ಯತ್ಯಾಸಗಳಿದ್ದಾವೆ. ಅರಿ ಅಂತ ಹೇಳಿದ್ರೆ ಕೊಲೆ ಎಲ್ಲ ಮಾಡ್ತಕ್ಕಂಥವನು ಅರಿ. ದ್ವೇಷ್ಯ ಅಂತ ಹೇಳಿದ್ರೆ ಅಪ್ರಿಯ, ನಮಗೆ ಯಾವುದು ಹಿತವಲ್ಲವೋ ಅದನ್ನ ಮಾಡ್ತಕ್ಕಂಥವನು, ನಮಗೆ ಬೇಡದ್ದನ್ನ ಮಾಡುವನು. ದ್ವಿಷ ಅಪ್ರೀತವು ಅಂತ ಒಂದು ಧಾತು, ದ್ವಿಷ ಅಪ್ರೀತವು ಎಂಬತಕ್ಕಂತಹ ಧಾತುವಿನಿಂದ ಹುಟ್ಟಿದ ಶಬ್ದ ದ್ವೇಷ್ಯ, ಕೆಟ್ಟದ್ದನ್ನ ಮಾಡುವವನು ಅಂತ ಅರ್ಥ. ಅಪ್ರೀತಿ, ಅಪ್ರೀತಿ ಅಂದ್ರೆ ನಮಗೆ ಹಿತವಲ್ಲದ್ದು, ಅಹಿತವಾದದ್ದನ್ನ ಯಾರು ಮಾಡ್ತಾನೋ ಅವನು ದ್ವೇಷ್ಯ. ಇನ್ನು ಉದಾಸೀನ ಮಧ್ಯಸ್ಥ ಅದನ್ನು ನೋಡೋಣ. ಉದಾಸೀನ ಮತ್ತು ಮಧ್ಯಸ್ಥ. ಉದಾಸೀನ ಮತ್ತು ಮಧ್ಯಸ್ಥ ಮೇಲ್ನೋಟಕ್ಕೆ ನೋಡ್ಬೇಕಾದ್ರೆ ಇದು ಮತ್ತೆ ಹಾಗೆ. ಉದಾಸೀನ ಅಂದ್ರು ಮಧ್ಯಸ್ಥ ಅಂದ್ರು ಎರಡು ಒಂದೇ ತರ. ಅಂದ್ರೆ ಏನೂ ಇಲ್ಲ, ಆ ಕಡೆ ಒಳ್ಳೇದು ಮಾಡಲ್ಲ, ಈ ಕಡೆ ಕೆಟ್ಟದ್ದು ಮಾಡಲ್ಲ, ಆ ತರ ಇರತಕ್ಕಂಥವನು ಉದಾಸೀನ ಮಧ್ಯಸ್ಥ.
ಅಲ್ಲೂ ಸ್ವಲ್ಪ ಸೂಕ್ಷ್ಮವಾಗಿರತಕ್ಕಂತಹ ಅರ್ಥ ವ್ಯತ್ಯಾಸಗಳಿದ್ದಾವೆ. ಉದಾಸೀನ ಸ್ನೇಹವತಃ ಅಪಿ ಅಸ್ನೇಹಿ ತತ್ಕೃತ ಅನುಕೃತ್ ಮಧ್ಯಸ್ಥಿತಿ ವಿಜ್ಞೇಯ. ಅದರ ಅರ್ಥ ಏನು? ಉದಾಸೀನ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಸ್ನೇಹವತೋಪಿ ಅಸ್ನೇಹಿ ಉದಾಸೀನ, ಯಾರು ತುಂಬಾ ನಮ್ಮ ಮೇಲೆ ಪ್ರೀತಿ ಮಾಡ್ತಾರೆ, ನಮಗೆ ಸಹಕಾರ ಕೊಡ್ತಾರೆ, ನಮ್ಮನ್ನ ಇಷ್ಟಪಡ್ತಾರೆ, ಸ್ನೇಹ ಮಾಡ್ತಾರೆ, ಎಷ್ಟೇ ಸ್ನೇಹವನ್ನ ತೋರಿದರೂ ಕೂಡ ಅಸ್ನೇಹಿ, ಏನೂ ಪ್ರತಿಕ್ರಿಯೆ ತೋರದೇನೆ ಅವನ ಮೇಲೆ ಪ್ರೀತಿಯನ್ನ, ಸ್ನೇಹವನ್ನ, ಒಂದು ಬಾಂಧವ್ಯವನ್ನ ಹೆಚ್ಚಿಸಿಕೊಂಡು ಹೋಗದ ಒಂದು ಸ್ವಭಾವ ಇರುತ್ತೆ. ತುಂಬಾ ಹಚ್ಕೊಂಡಿರ್ತಾನೆ ಒಬ್ಬ, ಆ ಕಡೆಯಿಂದ ಮತ್ತೊಬ್ಬ ಯಾವ ರೀತಿಯಲ್ಲೂ ಅದಕ್ಕೆ ಇವನ ಕಡೆ ಒಂದು ಒಳ್ಳೆ ಮನಸ್ಸು ಮಾಡಲ್ಲ, ಒಳ್ಳೆ ನೋಟ ಇಲ್ಲ, ಒಳ್ಳೆ ಮಾತಿಲ್ಲ. ಹಾಗೆ ಎಷ್ಟೇ ಇವನಿಂದ ಒಳ್ಳೇದಾದ್ರೂ, ಇಬ್ಬರು ವ್ಯಕ್ತಿ, ಒಬ್ಬ ವ್ಯಕ್ತಿಯಿಂದ ಎಷ್ಟೇ ಒಳ್ಳೇದಾದ್ರೂ ಆ ಕಡೆಯಿಂದ ಯಾವುದೇ ರೀತಿಯಾದ ಒಳ್ಳೆತನ ಕಾಣೋದೇ ಇಲ್ಲ. ಹಾಗೆ ಸ್ನೇಹವತೋಪಿ ಅಸ್ನೇಹಿ, ಎಷ್ಟು ಸ್ನೇಹವನ್ನ ತೋರಿದರೂ ಕೂಡ, ಎಷ್ಟು ಕಾಳಜಿಯನ್ನ ಮಾಡಿದರೂ ಕೂಡ, ಎಷ್ಟೇ ಉಪಕಾರಗಳನ್ನ ಮಾಡಿದರೂ ಕೂಡ ಆ ಕಡೆಯಿಂದ ಇವನ ಬಗ್ಗೆ ಯಾವ ರೀತಿಯಿಂದಲೂ ಕೂಡ ಒಳ್ಳೆ ಭಾವನೆಗಳು ಹುಟ್ಟೋದೇ ಇಲ್ಲ. ಅಂತವನು ಅಸ್ನೇಹಿ. ಅಂದ್ರೆ ಇಂಥ ವ್ಯಕ್ತಿಗಳು ನಮ್ಮ ಜೀವನದಲ್ಲೇ ಎಷ್ಟೋ ಜನ ಇರ್ತಾರೆ. ನಮ್ಮ ಕೆಲಸ ಮಾಡುವ ಸ್ಥಳದಲ್ಲಿರಬಹುದು, ನಮ್ಮ ಮನೆಯಲ್ಲೇ ಇರಬಹುದು, ನಮ್ಮ ಬಾಂಧವ್ಯದಲ್ಲೇ ಇರಬಹುದು, ಎಷ್ಟೋ ಇಂಥದ್ದೆಲ್ಲ ನಮ್ಗೆ ಉದಾಹರಣೆಗಳು ಸಿಗ್ತವೆ. ಹಾಗಾಗಿ ಉದಾಸೀನ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಎಷ್ಟೇ ನಾವು ಉಪಕಾರ ಮಾಡಿದ್ರು ಕೂಡ ಅದನ್ನ ಸ್ಮರಿಸೋದು ಇಲ್ಲ, ಉಪಕಾರ ಮಾಡಿದ್ದಾನೆ ಅಂತ ಗುರುತಿಸೋದು ಇಲ್ಲ, ಅಂತವನನ್ನ ಉದಾಸೀನ ಅಂತ ಕರಿತಕ್ಕಂಥದ್ದು. ಇನ್ನು ಮಧ್ಯಸ್ಥ. ಮಧ್ಯಸ್ಥ ಅಂತ ಹೇಳಿದ್ರೆ ಮಾಡಿದ್ದಕ್ಕೆ ಸರಿಯಾಗಿ ಪ್ರತಿಕ್ರಿಯೆ ಕೊಡೋನು ಮಧ್ಯಸ್ಥ. ಒಳ್ಳೇದ್ ಮಾಡ್ದಾ ಒಳ್ಳೇದನ್ನ ಮಾಡ್ತಾನೆ, ಕೆಟ್ಟದ್ ಮಾಡ್ದಾ ಕೆಟ್ಟದ್ದನ್ನು ಮಾಡ್ತಾನೆ. ಆ ರೀತಿ ಅವನು ಒಳ್ಳೆಯದಕ್ಕನುಗುಣವಾಗಿ ಈಗ ನನಗೆ ಅವನ ಮೇಲೆ ದ್ವೇಷನೂ ಇಲ್ಲ, ನನಗೆ ಅವನ ಮೇಲೆ ಪ್ರೀತಿನೂ ಇಲ್ಲ. ಅವನು ನನಗೆ ಒಳ್ಳೇದ್ ಮಾಡದ್ನ ಒಳ್ಳೇದ್ ಮಾಡ್ತೀನಿ, ಅವ್ನು ನನ್ನ ಬಗ್ಗೆ ಒಳ್ಳೆ ಮಾತಾಡದ್ನ ನಾನು ಒಳ್ಳೆ ಮಾತಾಡ್ತೀನಿ, ಅವ್ನು ನನಗೆ ಕೆಟ್ಟದ್ದನ್ನು ಮಾಡದ್ನ ನಾನು ಕೆಟ್ಟದ್ದನ್ನು ಮಾಡ್ತೀನಿ, ನನ್ನ ಬಗ್ಗೆ ಕೆಟ್ಟ ಮಾತಾಡದ್ನ ನಾನು ಕೆಟ್ಟದ್ದನ್ನು ಮಾಡ್ತೀನಿ. ಈ ರೀತಿಯಾಗಿ ಅಂದ್ರೆ ಮತ್ತೊಬ್ಬನ ಕ್ರಿಯೆಯನ್ನ ಅನುಸರಿಸಿ ಕ್ರಿಯೆಯನ್ನ ಮಾಡುವವನು. ಆ ವ್ಯಕ್ತಿ ಹೇಗಿರ್ತಾನೋ ಅದಕ್ಕನುಗುಣವಾಗಿ ನನ್ನ ಪ್ರತಿಕ್ರಿಯೆ ಇರುತ್ತೆ. ಈ ಭಾವನೆಯನ್ನ ಹೊತ್ತುಕೊಂಡಿರತಕ್ಕಂಥ ವ್ಯಕ್ತಿ ಮಧ್ಯಸ್ಥ. ಮತ್ತು ಇನ್ನೊಂದು ಅರ್ಥವೂ ಇದೆ ಮಧ್ಯಸ್ಥ ಅಂತ ಹೇಳಿದ್ರೆ, ಕಾರ್ಯ ಮಾತ್ರ ಕಾರೀತು ಮಧ್ಯಮ. ಅಂದ್ರೆ ಯಾವುದು ಮಾಡಬೇಕೋ ಅದನ್ನು ಮಾಡಲ್ಲ, ಯಾವುದು ಮಾಡಬಾರದೋ ಅದನ್ನು ಮಾಡೋದಿಲ್ಲ, ಏನೂ ಇಲ್ಲ ಅಂತವನು ಮಧ್ಯಸ್ಥ ಅಂತ. ಇದು ಏನೋ ತುಂಬಾ ಕಷ್ಟದಲ್ಲಿದ್ದಾನೆ, ಸಹಕಾರ ಮಾಡಬೇಕಾದದ್ದು ಕರ್ತವ್ಯ, ಮಾಡಕ್ ಹೋಗಲ್ಲ. ಮಾಡಬೇಕಾದ್ದೇನೋ ಒಬ್ಬನ ಕಷ್ಟಕ್ಕೆ ಸ್ಪಂದಿಸಬೇಕಾಗಿರತಕ್ಕಂಥದ್ದು, ಮಾಡೋದಿಲ್ಲ, ಸುಮ್ಮನೆ ಇರ್ತಾನೆ. ಅಥವಾ ಕೆಲವೊಂದು ಮಾಡಬಾರದು ಅಂತ ಹೇಳುತ್ತೆ, ಅಂಥದ್ದನ್ನು ಮಾಡ್ಲಿಕ್ಕೆ ಹೋಗಲ್ಲ. ಉದಾಹರಣೆಗೆ ಅವನಿಗೆ ಹಿಂಸೆ ಕೊಡಬಾರದು ಶ್ರುತಿ ಹೇಳುತ್ತೆ, ಅದು ಮಾಡ್ಲಿಕ್ಕೆ ಹೋಗಲ್ಲ. ಮಾಡಬಾರದ ಕೆಲಸವನ್ನು ಮಾಡೋದಿಲ್ಲ, ಮಾಡಲೇಬೇಕಾದ ಕೆಲಸವನ್ನು ಕೂಡ ಮಾಡೋದಿಲ್ಲ. ಹೀಗೆ ಏನೂ ಮಾಡದೇ ಇರತಕ್ಕಂಥ ವ್ಯಕ್ತಿ ಇದ್ದಾನಲ್ಲ, ಅವನನ್ನ ಮಧ್ಯಸ್ಥ ಎಂಬುದಾಗಿ ಕರೆತಕ್ಕಂಥದ್ದು. ಇಲ್ಲಿಗೆ ಸುಹೃತ್ತು, ಮಿತ್ರ, ಅರಿ, ಉದಾಸೀನ, ಮಧ್ಯಸ್ಥ, ದ್ವೇಷ್ಯ ಇಷ್ಟಾಯ್ತು. ಮುಂದೆ ಬಂಧು. ಬಂಧು ಅಂದ್ರೆ ಗೊತ್ತಿರುವಂಥದ್ದು, ಬಾಂಧವ್ಯ, ರಕ್ತ ಸಂಬಂಧ ಇರುತ್ತೆ. ಯಾವ್ದಾವ್ದೋ ಒಂದು ರೀತಿಯಲ್ಲಿ ಅಣ್ಣ ತಮ್ಮ, ಅಕ್ಕ ತಂಗಿ, ಅತ್ತೆ ಮಾವ, ಹೀಗೆ ಯಾವುದೋ ಒಂದು ರೀತಿಯಲ್ಲಿ ಬಾಂಧವ್ಯ ಇರುತ್ತೆ. ಅವನನ್ನ ಬಂಧು ಅಂತ ಕರೀತಕ್ಕಂಥದ್ದು. ನೋಡಿ, ಈ 7 ಮೊದಲನೇ ಸಾಲಿನಲ್ಲಿ ಏನು ಬಂತು, 7 ಪ್ರಕಾರಗಳು, ಅದೆಲ್ಲವೂ ಕೂಡ ನಾವು ಮನುಷ್ಯರಲ್ಲಿ ಕಾಣತಕ್ಕಂಥದ್ದು, ಮನುಷ್ಯರಲ್ಲಿ ಇರತಕ್ಕಂತಹ ಇಷ್ಟಗಳು. ಇನ್ನು ಇಲ್ಲಿ ಗಮನಿಸಬೇಕಾದ ಅಂಶ, ಕೃಷ್ಣ ಈ ಶ್ಲೋಕದ ಈ ಸಾಲಿನ ಕೊನೆಗೆ ಬಂಧು ಅಂತ ಹೇಳ್ತಿದ್ದಾನೆ. ಬಂಧು ಅಂದ್ರೆ ನಮ್ಮ ರಕ್ತ ಸಂಬಂಧಿಗಳು ಅಂತ ಅರ್ಥ. ನಮ್ಮ ರಕ್ತ ಸಂಬಂಧಿಗಳು ಸುಹೃತ್ತು ಆಗ್ಬಹುದು, ರಕ್ತ ಸಂಬಂಧಿಗಳು ಬಂಧುಗಳು ಮಿತ್ರರು ಆಗಬಹುದು, ಅಥವಾ ರಕ್ತ ಸಂಬಂಧಿಗಳು ಅರಿಗಳು ಆಗ್ಬಹುದು, ರಕ್ತ ಸಂಬಂಧಿಗಳು ಉದಾಸೀನರು ಆಗ್ಬಹುದು, ರಕ್ತ ಸಂಬಂಧಿಗಳು ಮಧ್ಯಸ್ಥರು ಆಗ್ಬಹುದು, ರಕ್ತ ಸಂಬಂಧಿಗಳು ದ್ವೇಷ್ಯರು ಆಗ್ಬಹುದು. ಎಲ್ಲಾ ತರದವರು ಇರ್ತಾರೆ. ಬಂಧುಗಳು ಅನ್ನೋರು ಎಲ್ಲರೂ ನಮ್ಗೆ ಒಳ್ಳೇದ್ ಮಾಡೋರಾಗೋಲ್ಲ, ಎಲ್ಲರೂ ಕೆಟ್ಟದ್ ಮಾಡೋರಾಗೋಲ್ಲ, ಎಲ್ಲರೂ ನಮ್ಮನ್ನು ಬಳಸಿಕೊಳ್ಳೋರಾಗೋದಿಲ್ಲ, ಅಥವಾ ಎಲ್ಲರೂ ನಮ್ಮನ್ನು ತಿರಸ್ಕಾರ ಮಾಡೋರಾಗಿರೋದಿಲ್ಲ. ಹಾಗಾಗಿ ಬಂಧು ಅನ್ನುವಂಥದ್ದು ಈ ಹಿಂದಿನ 6ಗಳಿದ್ದಾವಲ್ಲ, ಸುಹೃತ್, ಮಿತ್ರ, ಅರಿ, ಉದಾಸೀನ, ಮಧ್ಯಸ್ಥ, ದ್ವೇಷ, ಇವರಲ್ಲಿ ಯಾರು ಬೇಕಾದರೂ ಆಗಿರಬಹುದು. ಕೆಲವು ಬಂಧುಗಳು ಸುಹೃತ್ ಆಗಿರ್ತಾರೆ,
ಕೆಲವು ಬಂಧುಗಳು ಅರಿಗಳಾಗಿರ್ತಾರೆ, ಕೆಲವು ಬಂಧುಗಳು ಮಿತ್ರರಾಗಿರ್ತಾರೆ, ಕೆಲವು ಬಂಧುಗಳು ದ್ವೇಷರಾಗಿರ್ತಾರೆ, ಇನ್ನು ಕೆಲವು ಬಂಧುಗಳು ಉದಾಸೀನ ಮಧ್ಯಸ್ಥರಾಗಿರ್ತಾರೆ. ಹೀಗೆ ಆ ಬಂಧುಗಳು ಎಂಬತಕ್ಕಂಥವ್ರು ಯಾರು ಬೇಕಾದ್ರೂ ಈ ಹಿಂದಿನ 6ರಲ್ಲಿ ಯಾವ ವಿಭಾಗಕ್ಕೆ ಬೇಕಾದ್ರೂ ಬಂಧುಗಳು ಸೇರಬಹುದು. ನರಹರಿ ತೀರ್ಥರು ಕೆಲವರೆಲ್ಲರೂ ಕೂಡ ಅಂದ್ರೆ ಆಚಾರ್ಯ ಮಧ್ವರ ನಂತರ ಮೂಲ ಪರಂಪರೆಯಲ್ಲಿ ಬಂದಿರತಕ್ಕಂಥವ್ರು. ಅವರು ಕೆಲವರು ತುಂಬಾ ಚೆನ್ನಾಗಿ ಅರ್ಥ ಹೇಳ್ತಾರೆ. ತುಂಬಾ ವಿಸ್ತಾರವಾದ ಅರ್ಥವನ್ನು ಹೊಂದಿರತಕ್ಕಂಥ ಶ್ಲೋಕ ಇದು. ಹೀಗೆ ಬೇರೆ 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 ರೀತಿಯಲ್ಲಿ ಈ ಶ್ಲೋಕಗಳಿಗೆ ಅರ್ಥ ಹೇಳ್ತಾರೆ. ಇನ್ನು ಮುಂದೆ ಚೆನ್ನಾಗಿದೆ, ಸಾಧು ಮತ್ತು ಪಾಪಿ. ನೋಡಿ ಇಲ್ಲಿ ಈ ಮೊದಲ ಸಾಲಿನಲ್ಲಿ 7 ಜನ ಏನ್ ಬಂದ್ರು, ಸುಹೃತ್, ಮಿತ್ರ, ಅರಿ, ಉದಾಸೀನ, ಮಧ್ಯಸ್ಥ, ದ್ವೇಷ ಬಂಧು. ಇವರೆಲ್ಲರೂ ನಮ್ಮ ಮನುಷ್ಯ ವರ್ಗಕ್ಕೆ ಸಂಬಂಧಪಟ್ಟವರು. ಇನ್ನೆರಡಿದೆ, ಸಾಧು ಮತ್ತು ಪಾಪಿ ಅಂತ. ಪಾಪೇಶು, ಸಾಧು ಎಂಬುವಂಥದ್ದು ದೇವತಾ ವರ್ಗಕ್ಕೆ ಸಂಬಂಧಪಡುವಂಥದ್ದು, ಪಾಪ ಎಂಬುವಂಥದ್ದು ಅಸುರ ವರ್ಗಕ್ಕೆ ಸಂಬಂಧಪಡ್ತಕ್ಕಂಥದ್ದು. ಅಂದ್ರೆ ಯಾರು ಸಾಧುಗಳು ಅಂತ ಹೇಳಿದ್ರೆ, ವಿಷ್ಣು ಉಪಾಸೀನಸ್ಯ ಯೋಗಿನಃ ಏಕಾಂತತಃ ಸಾಧುಕರಣ ಸಾಧವ. ಅಂದ್ರೆ ಯಾರು ಭಗವಂತನ ಉಪಾಸನೆಯನ್ನ ಮಾಡ್ತಾರೋ, ಭಗವಂತನನ್ನು ಉಪಾಸನೆಯನ್ನ ಮಾಡತಕ್ಕಂಥ ಭಗವತ್ ಭಕ್ತರು ಅಂತ ಯಾರು ಹೇಳ್ತಾರೋ ಅವರಿಗೆ ಒಳ್ಳೆಯದನ್ನ ಮಾಡತಕ್ಕಂಥವ್ರು ದೇವತೆಗಳು. ಆ ದೇವತೆಗಳನ್ನ ಸಾಧು ಎಂಬ ಶಬ್ದವನ್ನ ಕರೆಯುವಂಥದ್ದು. ಅಲ್ಲಿಗೆ ಸಾಧು ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ದೇವತೆಗಳು. ಸಾಧು ಕರ್ಣಾತ್ ಸಾಧವ, ಒಳ್ಳೆಯದನ್ನ ಮಾಡ್ತಾ. ಸಾಧು ಅಂದ್ರೆ ಏನು? ಒಳ್ಳೆಯದು. ಸಾಧು ಕರ್ಣಾತ್ ಸಾಧವ, ಯಾರು ಒಳ್ಳೆಯದನ್ನು ಮಾಡ್ತಾರೋ ಅವರು ಸಾಧುಗಳು. ನಮಗೆ ಮನುಷ್ಯರು ಎಷ್ಟೇ ಒಳ್ಳೇದು ಮಾಡಬೇಕು ಅಂತ ಬಂದ್ರು ಅದು ಕೆಲವೊಮ್ಮೆ ಒಳ್ಳೇದಾಗದೇ ಇರಬಹುದು, ಅಥವಾ ಅವ್ರು ಮಾಡ್ಬೇಕು ಅಂತ ಅನ್ಕೊಂಡ ಒಳ್ಳೇದಾಗದೇ ಇರಬಹುದು. ಆದ್ರೆ ಒಳ್ಳೇದು ಮಾಡಬೇಕು ಅಂತ ಅಂದುಕೊಂಡು ಅದು ಸಕ್ಸಸ್ ಆಗಿ ಕಾರ್ಯ ಆಗೋ ರೀತಿಯ ಒಳ್ಳೇದು ಯಾರು ಮಾಡ್ಲಿಕ್ಕೆ ಸಾಧ್ಯ? ದೇವತೆಗಳಿಗೆ ಮಾತ್ರ ಸಾಧ್ಯ. ನಾವು ಗಣಪತಿಯನ್ನ ಆರಾಧನೆ ಮಾಡ್ತೀವಿ, ಗಣಪತಿಯಿಂದ ಒಳ್ಳೆಯದನ್ನು ಪಡಿತೀವಿ. ರುದ್ರದೇವರ ಆರಾಧನೆ ಮಾಡ್ತೀವಿ, ಅವರಿಂದ ಒಳ್ಳೆಯದನ್ನು ಪಡಿತೀವಿ. ಇವರೆಲ್ಲರಿಗೂ ನಿಯಾಮಕನಾಗಿರ್ತಕ್ಕಂತಹ ಭಗವಂತನನ್ನ ಆರಾಧನೆ ಮಾಡ್ತೀವಿ, ಭಗವಂತನಿಂದ ಒಳ್ಳೆಯದನ್ನು ಪಡಿತೀವಿ. ಅಲ್ಲಿಗೆ ಸಾಧು ಅಂದ್ರೆ ಯಾರು ಅಂತ ಹೇಳಿದ್ರೆ, ಯಾರು ನಮಗೆ ಒಳ್ಳೆಯದನ್ನ ಮಾಡ್ತಾರೋ, ಲೋಕಹಿತಕ್ಕೋಸ್ಕರವಾಗಿ ಒಳ್ಳೆಯ ಕೆಲಸಗಳನ್ನ ಮಾಡ್ತಾರೋ ನಾರದರು ಸಾಧುಗಳು. ಯಾಕೆ ಸಾಧು? ಎಲ್ಲರಿಗೂ ಒಳ್ಳೆಯದಾಗ್ಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ನಿರಂತರವಾಗಿ ಲೋಕ ಸಂಚಾರವನ್ನ ಮಾಡಿಕೊಂಡು ಬೇಕಾದದ್ದು ಏನು ನಡಿಬೇಕೋ ಅದು ನಡೆಯುವಂತೆ ಮಾಡ್ತಾರೆ, ಏನು ನಡಿಬಾರದೋ ಅದು ನಡೆಯದಂತೆ ಮಾಡ್ತಾರೆ. ಹೀಗೆ ಸಾಧು ಕರಣಾತ್ ಸಾಧವ, ಒಳ್ಳೆಯದನ್ನೇ ಮಾಡ್ತಾ ಇರ್ತಾರೆ ನಿರಂತರವಾಗಿ. ಅವರು ಸಾಧುಗಳು. ಅಂದ್ರೆ ಯಾರು? ಅವರು ದೇವತೆಗಳು, ಋಷಿಗಳು, ಇವರೆಲ್ಲರೂ ಕೂಡ ಸಾಧುಗಳು ಅಂತ ಕರೆಸ್ಕೊಳ್ತಾರೆ. ಇನ್ನು ಪಾಪಿಗಳು, ಪಾಪಿಗಳು ಅಂದ್ರೆ ಯಾರು? ಲೋಕ ಕಂಟಕರು. ನಿರಂತರವಾಗಿ ಈ ಜಗತ್ತಿಗೆ, ಜಗತ್ತಿನಲ್ಲಿ ಇರುವಂತಹ ಜನ ಸಮುದಾಯಕ್ಕೆ ತೊಂದರೆಯನ್ನೇ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಅಂದ್ರೆ ದೈತ್ಯರು, ಅಸುರರು, ರಾಕ್ಷಸರು ಇವರೆಲ್ಲರೂ ಕೂಡ ಪಾಪಿಗಳು ಎಂಬುದಾಗಿ ಕರೆಸಿಕೊಳ್ತಾರೆ. ಹೀಗೆ ಆ ಮೊದಲ ಸಾಲಿನಲ್ಲಿ ಇದ್ದಾರಲ್ಲ ಅದೆಲ್ಲ ಮನುಷ್ಯರಿಗೆ ಸಂಬಂಧಪಡುವಂಥದ್ದು. ನಾವೇ ಉದಾಹರಣೆಗೆ ನಮ್ಮನ್ನೆಲ್ಲ ನೋಡ್ಕೊಂಡ್ರೆ ನಾವು ಕೆಲವೊಮ್ಮೆ ಸುಹೃತ್ತಾಗ್ತೀವಿ, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲವರಿಗೆ ಸಹಕಾರ ಮಾಡ್ತೀವಿ. ಇನ್ನು ಕೆಲವೊಮ್ಮೆ ಮಿತ್ರರಾಗ್ತೀವಿ, ತಿಳ್ಕೊಂಡು ಒಬ್ಬ ವ್ಯಕ್ತಿಯ ಕಷ್ಟ ನಷ್ಟವನ್ನು ತಿಳ್ಕೊಂಡು ಸಹಕಾರ ಮಾಡ್ತೀವಿ. ಅಥವಾ ಅರಿಯಾಗ್ತೀವಿ, ಯಾರಿಗಾದ್ರು ಹಿಂಸೆ ಕೊಡುವಂತ ಸಂದರ್ಭವು ಬಂದಿರಬಹುದು. ಎಲ್ಲರಿಗೂ ಅಂತ ಹೇಳಿದ್ರೆ ಕೆಲವರಲ್ಲಿ ಆತರ ಆಗಿರಬಹುದು. ಅಥವಾ ಉದಾಸೀನ, ಉದಾಸೀನ ಅಂತ ಹೇಳಿದ್ರೆ ಉಪಕಾರ ಮಾಡಿದ್ರು ಕೂಡ ಏನೂ ಇಲ್ಲದೆ ಇರತಕ್ಕಂತ ಹಾಗೆ ಉದಾಸೀನ ಭಾವನೆಯನ್ನ ಹೊಂದಿರಬಹುದು. ಅಥವಾ ಮಧ್ಯಸ್ಥ, ಉಪಕಾರಕ್ಕೆ ಅನುಗುಣವಾಗಿ ಉಪಕಾರ ಮಾಡಿರ್ತೀವಿ, ಅಪಕಾರಕ್ಕೆ ಅನುಗುಣವಾಗಿ ಅಪಕಾರವನ್ನು ಮಾಡಿರ್ತೀವಿ. ಇನ್ನು ದ್ವೇಷ್ಯ, ದ್ವೇಷ್ಯ ಅಂತ ಹೇಳಿದ್ರೆ ಕೆಟ್ಟದ್ದನ್ನ ಬಯಸುವಂಥದ್ದು. ಈಗೆಲ್ಲ ದ್ವೇಷ ಅಪ್ರೀತ, ಯಾವುದು ಅಹಿತವೋ, ಯಾವುದು ಕೆಟ್ಟದ್ದೋ ಅದನ್ನ ಮಾಡುವಂಥದ್ದಾಗಿರಬಹುದು. ಬಂಧು, ನಾವು ನಮಗೂ ಬಂಧುಗಳು ಇರ್ತಾರೆ, ನಾವು ಬೇರೆಯವ್ರಿಗೆ ಬಂಧುಗಳಾಗಿರುತ್ತೇವೆ. ಮತ್ತು ಇಂಥ ಬಂಧುತ್ವ ನಮಗಿರುತ್ತೆ. ಅಂದ್ರೆ ಮೊದಲ ಸಾಲಿನಿಂದ ಬರತಕ್ಕಂಥ 7 ಅಂಶ ಏನಿದೆ ಅದು ನಮ್ಮ ಮನುಷ್ಯರಿಗೆ ಸಂಬಂಧಪಡ್ತಕ್ಕಂಥದ್ದು. ಇನ್ನು ಸಾಧು ಮತ್ತು ಪಾಪಿ. ಸಾಧು ಅಂದ್ರೆ ದೇವತೆಗಳು, ಪಾಪಿ ಅಂದ್ರೆ ದೈತ್ಯರು, ರಾಕ್ಷಸರು, ಅಸುರರು. ಇವರೆಲ್ಲರಲ್ಲೂ ಕೂಡ ಸಮಬುದ್ಧಿ ವಿಶಿಷ್ಯತೆ ಅಂದ್ರೆ ಅರ್ಥ ಏನು ಅಂದ್ರೆ ನೋಡಿ, ಎಲ್ಲವೂ ಸಪ್ತಮಿ ವ್ಯಕ್ತಿ. ಸುಹೃನ್ ಮಿತ್ರಾರಿದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು, ಅದು ಸಮಸ್ತ ಪದ ದ್ವಂದ್ವ ಸಮಾಸ ಆಗಿ ಇವರುಗಳಲ್ಲಿ, ಶು ಅಂತ ಬಂದ್ರೆ ಸಪ್ತಮಿ ಭಕ್ತಿ ಬಹುವಚನ. ಇವರೆಲ್ಲರುಗಳಲ್ಲಿಯೂ, ಸಾಧುಷ್ವಪಿ ಸಾಧುಗಳಲ್ಲಿಯೂ, ದೇವತೆಗಳಲ್ಲಿಯೂ, ಮತ್ತು ಪಾಪೇಶು ಚ ಪಾಪಿಗಳಲ್ಲಿಯೂ ಕೂಡ
ಸಮಬುದ್ಧಿ ಅಂದ್ರೆ ಎಲ್ಲರಲ್ಲಿಯೂ ಸಮಾನವಾದ ಬುದ್ಧಿಯನ್ನ ಯಾರು ಹೊಂದಿರ್ತಾನೋ ಅವನು ವಿಶಿಷ್ಯತೆ. ವಿಶಿಷ್ಯತೆ ಅಂದ್ರೆ ಅರ್ಥ ಏನು? ವಿಶಿಷ್ಟ ವ್ಯಕ್ತಿ, ಅವನು ಉತ್ತಮ ವ್ಯಕ್ತಿ ಅಂತ ಅರ್ಥ. ಎಲ್ಲರಲ್ಲೂ ಸಮಾನ ಬುದ್ಧಿ ಅಂದ್ರೆ ಅರ್ಥ ಏನು? ದೇವತೆಗಳನ್ನು ದೈತ್ಯರನ್ನು ಸಮಾನವಾಗಿ ಕಾಣಬೇಕು, ದೇವತೆಗಳನ್ನ ಪೂಜೆ ಮಾಡದಂತೆ ದೈತ್ಯರನ್ನ ಪೂಜೆ ಮಾಡಬೇಕು, ಹರಿಗಳನ್ನ ಮತ್ತು ಸ್ನೇಹಿತರನ್ನ ಮಿತ್ರರನ್ನ ಸಮಾನವಾಗಿ ಕಾಣಬೇಕು. ನಾವು ಮಿತ್ರರನ್ನ ಯಾವ ರೀತಿಯಲ್ಲಿ ಒಳ್ಳೆ ಮಾತುಕತೆ ಆಡ್ತೀವೋ ದ್ವೇಷಿಗಳನ್ನು ಅದೇ ರೀತಿಯಲ್ಲಿ ಒಳ್ಳೆ ಮಾತುಕತೆ ಆಡಬೇಕು, ಈ ಅಭಿಪ್ರಾಯ ಅಲ್ಲ. ಮತ್ತೇನಿದೆ ಸಮಬುದ್ಧಿ ಅಂತ ಹೇಳಿದ್ರೆ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಅಂತ ಹೇಳಿದ್ರೆ ಎಲ್ಲರ ಒಳಗಡೆ ಇರತಕ್ಕಂತ ಭಗವಂತ ಅವನು ಸಮಾನ ಶಕ್ತಿ ಅಂತ ಅರ್ಥ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಸುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ ಅಂತ ಕೃಷ್ಣನೇ ಒಂದು ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾನೆ. ಸಮ ಅಂತ ಹೇಳಿದ್ರೆ ಎಲ್ಲರಲ್ಲೂ ದೇವರಿದ್ದಾರೆ. ದೇವರೆಲ್ಲಿಲ್ಲ ಹೇಳಿ? ಎಲ್ಲರಲ್ಲೂ ಭಗವಂತ ಇದ್ದಾನೆ. ಎಲ್ಲರ ಒಳಗಡೆ ಇರತಕ್ಕಂತಹ ಭಗವಂತನನ್ನ ಸಮಾನವಾಗಿ ಕಾಣುವಂತ ಒಂದು ಸ್ವಭಾವ ಇದೆಯಲ್ಲ, ಅದೆಲ್ಲರಿಗೂ ಬರತಕ್ಕಂಥದ್ದಲ್ಲ. ಎಲ್ಲರ ಒಳಗಡೆ ಇರತಕ್ಕಂತ ಭಗವಂತನನ್ನ ಸಮಾನವಾಗಿ ಕಾಣುವಂತ ಸ್ವಭಾವ ಯಾರಿಗೆ ಇದೆಯೋ ಅವನು ಸಮಬುದ್ಧಿ ಅಂತ ಕರೆಸ್ಕೊಳ್ತಾನೆ. ಸಮಾನವಾದ ಬುದ್ಧಿ, ಸಮಾನವಾದ ವಿವೇಕ, ಸಮಾನವಾದ ಆಲೋಚನೆ ಇದು ಯಾರಿಗೆ ಇದೆಯೋ ಅವನು ಸಮಬುದ್ಧಿ, ಅವನೇ ವಿಶಿಷ್ಟನಾಗಿರ್ತಕ್ಕಂಥ ವ್ಯಕ್ತಿ, ಅವನೇ ಶ್ರೇಷ್ಠನಾಗಿರ್ತಕ್ಕಂಥ ವ್ಯಕ್ತಿ ಎಂಬುವಂಥದ್ದು ಇದರ ಅಭಿಪ್ರಾಯ. ಹೀಗೆ ಸಮಬುದ್ಧಿಗಳಾಗಬೇಕು. ಸಮಬುದ್ಧಿಗಳಾಗಬೇಕು ಅಂತ ಹೇಳಿದ್ರೆ ದೇವರನ್ನ ಎಲ್ಲರಲ್ಲೂ ಕೂಡ ಸಮಾನವಾಗಿ ಕಾಣಬೇಕು. ಯಾಕಂದ್ರೆ ವ್ಯಕ್ತಿ ಒಳ್ಳೆಯವನಾಗಿರ್ತಾನೆ, ಕೆಟ್ಟವನಾಗಿರ್ತಾನೆ, ಬೇಡದ ಕೆಲಸವನ್ನು ಮಾಡ್ತಾನೆ, ಬೇಡದ ಮಾತನ್ನು ಮಾಡ್ತಾನೆ, ಎಲ್ಲ ತರ ವ್ಯಕ್ತಿಗಳಲ್ಲಿ ದೋಷ ಇರುತ್ತೆ. ಆದ್ರೆ ವ್ಯಕ್ತಿಯ ಒಳಗಡೆ ಒಂದು ಶಕ್ತಿ ಇದೆಯಲ್ಲ, ಆ ಶಕ್ತಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷ ಇಲ್ಲ. ಶಕ್ತಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮೇಲು ಕೀಳು ತಾರತಮ್ಯ ಎಂಬುದಿಲ್ಲ. ವ್ಯಕ್ತಿಗಳಲ್ಲಿ ಮೇಲು ಕೀಳು ಅಂತಿದೆ. ಒಬ್ಬ ಶ್ರೇಷ್ಠ, ಒಬ್ಬ ಕನಿಷ್ಠ, ಒಬ್ಬ ಬುದ್ಧಿವಂತ ಮತ್ತೊಬ್ಬ ದಡ್ಡ, ಒಬ್ಬ ಪಾಪಿ ಒಬ್ಬ ಪುಣ್ಯಜೀವಿ, ಒಬ್ಬ ಧನಿಕ ಇನ್ನೊಬ್ಬ ಬಡವ. ಹೀಗೆಲ್ಲ ವ್ಯತ್ಯಾಸಗಳು ಯಾರಲ್ಲಿ ಅಂತ ಹೇಳಿದ್ರೆ ಅದು ವ್ಯಕ್ತಿಗಳಲ್ಲಿ ಮಾತ್ರ. ಆದ್ರೆ ಈ ಸಕಲ ವ್ಯಕ್ತಿಗಳಲ್ಲಿ ಇರತಕ್ಕಂಥ ಒಂದು ಶಕ್ತಿ ಇದೆಯಲ್ಲ, ಅದು ಭಗವತ್ ಶಕ್ತಿ, ಬಿಂಬರೂಪ, ಪ್ರತಿಯೊಬ್ಬ ವ್ಯಕ್ತಿಯ ಬಿಂಬರೂಪ. ಅವನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಇಲ್ಲ, ತಾರತಮ್ಯ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಒಳಗಿರತಕ್ಕಂಥ ಭಗವಂತ ಸಮಾನನಾಗಿದ್ದಾನೆ ಎನ್ನುವಂಥದ್ದು ಈ ಜ್ಞಾನ ಯಾರಿಗೆ ಇದೆಯೋ ಅವನು ವಿಶಿಷ್ಯತೆ, ಅವನೇ ಶ್ರೇಷ್ಠನಾದ ವ್ಯಕ್ತಿ, ಅವನೇ ಉತ್ತಮನಾಗಿರ್ತಕ್ಕಂಥ ವ್ಯಕ್ತಿ ಅನ್ನೋದನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಅಲ್ಲಿ ಯಾರು ಉತ್ತಮರು ಅಂತ ಹೇಳಿದ್ರೆ ಎಲ್ಲರನ್ನೂ ಸಮಾನವಾಗಿ ಕಾಣತಕ್ಕಂಥ ವ್ಯಕ್ತಿ, ಎಲ್ಲರ ಒಳಗೆ ಇರತಕ್ಕಂಥ ಭಗವಂತನನ್ನ ಸಮಾನವಾಗಿ ಕಾಣುವಂತ ವ್ಯಕ್ತಿಯನ್ನ ವಿಶಿಷ್ಯತೆ, ಅವನು ಶ್ರೇಷ್ಠನಾಗಿರ್ತಾನೆ ಅಂತ ಅಭಿಪ್ರಾಯ. ಅರ್ಥ ನೋಡ್ಕೊಳ್ಳಿ. ಸುಹೃನ್ ಮಿತ್ರ, ಸುಹೃತ್ ವಸ್ತುತ ಇದೆಲ್ಲ ಸೇರಿ ಒಂದು ಪದ. ಸುಹೃಚ್ಚ ಮಿತ್ರಂಚ ಹರಿಶ್ಚ ಉದಾಸೀನಶ್ಚ ಮಧ್ಯಸ್ಥಶ್ಚ ದ್ವೇಷ್ಯಶ್ಚ ಬಂಧುಶ್ಚ. ಸುಹೃನ್ ಮಿತ್ರ ಹರಿ ಉದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧವ ತೇಷು ಬಂಧುಷು ಅಂತ ದ್ವಂದ್ವ ಸಮಾಸ ಆಗಿದೆ. ಪ್ರತ್ಯೇಕ ಅರ್ಥ. ಸುಹೃತ್ ಅಂದ್ರೆ ಒಳ್ಳೆ ಮನಸ್ಸಿರುವಂತಹ ಸಹೃದಯರು. ಮಿತ್ರ ಅಂದ್ರೆ ಗೆಳೆಯರು. ಹರಿ ಅಂದ್ರೆ ಶತ್ರುಗಳು. ಉದಾಸೀನ ಅಂದ್ರೆ ತಟಸ್ಥರು. ಮಧ್ಯಸ್ಥ ಅಂದ್ರೆ ಸರಿ ತಪ್ಪು ಎರಡಕ್ಕೂ ಪ್ರತಿಕ್ರಿಯಿಸುವವರು. ಸರಿಗೆ ಸರಿಯಾದ ಪ್ರತಿಕ್ರಿಯೆ, ತಪ್ಪಿಗೆ ತಪ್ಪಾದ ಪ್ರತಿಕ್ರಿಯೆಯನ್ನು ಕೊಡ್ತಕ್ಕಂಥವನು. ದ್ವೇಷ್ಯ ಇಷ್ಟವಾಗದ ಕೆಲಸವನ್ನ ಮಾಡತಕ್ಕಂಥವನು. ಬಂಧು ನಮ್ಮ ರಕ್ತ ಸಂಬಂಧಿಗಳು, ಬಂಧು ಬಾಂಧವರು, ಇವರೆಲ್ಲರಲ್ಲಿಯೂ ಮತ್ತು ಸಾಧುಷುಚ ಸಕಲ ಜೀವಿಗಳಿಗೆ ಒಳ್ಳೆಯದನ್ನ ಮಾಡತಕ್ಕಂತಹ ದೇವತೆಗಳಲ್ಲಿ, ಋಷಿಮುನಿಗಳಲ್ಲಿ ಅಪಿ ಮತ್ತು ಪಾಪೇಶುಚ ಅತ್ಯಂತ ನೀಚರಾಗಿರ್ತಕ್ಕಂತಹ ಪಾತಕಿಗಳು ಅಂದ್ರೆ ಯಾರು? ದೈತ್ಯರು, ರಾಕ್ಷಸರು, ಅಸುರರು, ದಾನವರು, ಇವರೆಲ್ಲರುಗಳಲ್ಲಿಯೂ ಕೂಡ ಇರುವಂತಹ ಪರಮಾತ್ಮನನ್ನ ಸಮಬುದ್ಧಿ, ಅವರವರ ಸ್ಥಾನ. ಇಲ್ಲಿ ಎರಡರ್ಥ. ಒಂದು, ಇವರೆಲ್ಲರಲ್ಲಿ ಇರತಕ್ಕಂಥ ಪರಮಾತ್ಮನನ್ನ ಸಮಾನವಾಗಿ ಕಾಣುವನು ಸಮಬುದ್ಧಿ ಅಂತ ಒಂದಾದರೆ, ಇನ್ನೊಂದು ಅರ್ಥನೂ ಇದೆ ಅದಕ್ಕೆ. ಸಮಬುದ್ಧಿ ಅಂದ್ರೆ ಅವರವರನ್ನ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಕಾಣುವವರು, ಅವರು ಸಮಬುದ್ಧಿ ಅಂತ ಅರ್ಥ. ಉದಾಹರಣೆಗೆ ನಾವು ನಿತ್ಯ ನಮ್ಮ ಮನೆಗೆ ಬಂದು ಹೋಗುವವರು, ಅವ್ರನ್ನ ಹೇಗ್ ನೋಡ್ತೇವೆ? ಅಥವಾ ಯಾರೋ ಅತಿಥಿಗಳು ಬರ್ತೇವೆ, ಅವ್ರನ್ನ ಹೇಗ್ ನೋಡ್ತೀವಿ? ಅಥವಾ ನಮ್ಮ ಮನೆಗೆ ಯಾರೋ ಒಬ್ರು ಗುರುಗಳು ಬಂದ್ರು, ಅವ್ರನ್ನ ಯಾವ ತರ ಕಾಣ್ತೀವಿ? ನಮ್ಮ ಮನೆಗೆ ಯಾರೋ ಒಬ್ರು ಶ್ರೇಷ್ಠ ಯತಿಗಳು ಬಂದ್ರು, ಪೀಠಾಧಿಪತಿಗಳು ಬಂದ್ರು, ಅವ್ರನ್ನ ಹೇಗೆ ಕಾಣ್ತೀವಿ? ಅಂದ್ರೆ ಆಯಾಯ ವ್ಯಕ್ತಿಯ ಸಾಧನೆ, ಅವನ ಗುಣ, ಅವನ ಮನಸ್ಸು,
ಅದಕ್ಕನುಗುಣವಾಗಿ ಅವನ ವಿದ್ಯೆ ಬುದ್ಧಿ ಸ್ಥಾನ ಮಾನ ಇದಕ್ಕನುಗುಣವಾಗಿ ನಾವು ಗೌರವ ಕೊಡ್ತೀವಲ್ಲ, ಅದು ಒಂದು ರೀತಿಯ ಸಮಬುದ್ಧಿ. ಈಗ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ, ಎಲ್ಲರನ್ನೂ ವೇದಿಕೆ ಮೇಲೆ ಕೂರಿಸ್ಲಿಕ್ಕಾಗತ್ತಾ? ಯಾರು ವಿದ್ಯಾವಂತರು ಬುದ್ಧಿವಂತರು, ಯಾರು ಆ ವೇದಿಕೆ ಮೇಲೆ ಕೂರುವ ಯೋಗ್ಯತೆ ಇದೆ ಅಂತವರನ್ನ ಮೇಲೆ ಕೂರಿಸ್ತೀವಿ, ಉಳಿದವರನ್ನ ನಾವು ಕೆಳಗೆ ಕೂರಿಸಿರ್ತೀವಿ. ಎಲ್ಲರನ್ನೂ ಕೂಡ ಒಂದೇ ತರದಲ್ಲಿ ನಾವು ಕೂರಿಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಪ್ರತಿಯೊಂದರಲ್ಲೂ ಕೂಡ ಆಯಾಯ ವ್ಯಕ್ತಿಗಳ ವ್ಯಕ್ತಿತ್ವ, ಅವರ ಸ್ವಭಾವ, ಅವರ ಯೋಗ್ಯತೆ, ಅವರ ಗುಣ, ಅವರ ದಕ್ಷತೆ ಇದನ್ನ ಕಂಡು ಆಯಾಯ ಕ್ರಮಕ್ಕೆ ಅನುಗುಣವಾಗಿ ಗೌರವಿಸುವಂತ ವ್ಯಕ್ತಿಗಳಿದ್ದಾರಲ್ಲ, ಅವನನ್ನು ಸಮಬುದ್ಧಿ ಅಂತ ಅರ್ಥ. ಎಲ್ಲರನ್ನೂ ಒಂದೇ ತರ ಗೌರವಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಸಮಾನತೆ ಅಂತ ಬಾಯಲ್ಲಿ ಹೇಳ್ಬೋದು ಅಷ್ಟೇ ಬಿಟ್ರೆ, ಆ ಎಲ್ಲರನ್ನೂ ಕೂಡ ಸಮಾನತೆ ಅಂತ ಬಾಯಲ್ಲಿ ಹೇಳುವವರು ಕೂಡ ಎಲ್ಲರನ್ನೂ ಸಮಾನವಾಗಿ ಕಾಣೋದಿಲ್ಲ, ಅವರವರ ಯೋಗ್ಯತೆಗೆ ಅನುಗುಣವಾಗಿ. ಯಾಕಂದ್ರೆ ಇಲ್ಲಿ ಜಾತಿಯಿಂದ ಯೋಗ್ಯತೆ ಬಗ್ಗೆ ಕೃಷ್ಣ ಮಾತಾಡ್ತಾ ಇಲ್ಲ. ಅವರವರ ವ್ಯಕ್ತಿಗಳಲ್ಲಿರತಕ್ಕಂಥ ಬೌದ್ಧಿಕ ಸಾಮರ್ಥ್ಯ, ಅವರ ಮನಸ್ಸು, ಅವರ ಬುದ್ಧಿ, ಅವರ ಮಾತು, ಅವರ ಸಂಪನ್ಮೂಲ ಭರಿತವಾದ ವ್ಯಕ್ತಿತ್ವ, ಇದರ ಮೇಲೆ ವ್ಯಕ್ತಿಗಳನ್ನ ಯಾವ ರೀತಿಯಲ್ಲಿ ನಾವು ಕಾಣ್ತಾ ಹೋಗ್ತೀವಿ ಅನ್ನೋದು ಕೂಡ ಸಮಬುದ್ಧಿ. ಇಂಥ ವ್ಯಕ್ತಿಯು ಕೂಡ ವಿಶಿಷ್ಯತೆ, ಅವನು ವಿಶಿಷ್ಟ ಅಂತ ಕರೆಸ್ಕೊಳ್ತಾನೆ. ಯಾಕಂದ್ರೆ ಯಾವುದೋ ಒಂದು ಪೂರ್ವಾಗ್ರಹದಿಂದ ನಂಗೆ ತುಂಬಾ ಬೇಕಾದವನು ಅಂತ ಅವನಿಗೆ ನಾನು ಬೇಕು ಅಂತ ಒಳ್ಳೆ ಮಾರ್ಕ್ಸ್ ಕೊಡೋದು, ಅವನಿಗೆ ಒಳ್ಳೆ ಪ್ರೈಸ್ ಕೊಡುವಂಥದ್ದು, ಅವನಿಗೆ ಅವಕಾಶಗಳನ್ನ ಮಾಡ್ಕೊಡೋದು ತಪ್ಪು. ವ್ಯಕ್ತಿಯಲ್ಲಿ ಸಾಮರ್ಥ್ಯ ಇದೆಯಾ, ಯಾರಾದರೂ ಅಷ್ಟೇ, ನಾವು ಅವನಿಗೆ ಸಪೋರ್ಟ್ ಮಾಡುವಂಥದ್ದು, ಸಹಕಾರ ಕೊಡುವಂಥದ್ದು. ವ್ಯಕ್ತಿಯಲ್ಲಿ ಸಾಮರ್ಥ್ಯ ಇಲ್ಲದೆ ಸುಮ್ಮನೆ ನಾವು ಸಹಕಾರ ಕೊಡುವಂಥದ್ದು, ಯೋಗ್ಯತೆ ಇಲ್ಲದ ವ್ಯಕ್ತಿಯನ್ನ ಒಂದು ಉತ್ತಮ ಸ್ಥಾನಮಾನದಲ್ಲಿ ಕೂರಿಸ್ತಕ್ಕಂಥದ್ದು ತಪ್ಪಾಗತ್ತೆ. ಇನ್ಯಾರು ತುಂಬಾ ಯೋಗ್ಯ ವ್ಯಕ್ತಿಯಾಗಿರ್ತಾನೆ, ಆದರೆ ಅವನಿಗೆ ಕಂಡ ನನಗಾಗಲ್ಲ, ಆ ಯಾವುದೋ ಒಂದು ನನ್ನ ವೈಯಕ್ತಿಕ ವಿಚಾರಕ್ಕೋಸ್ಕರವಾಗಿ ಅವನನ್ನ ತುಳಿಯುವಂಥದ್ದು, ಅವನಿಗೆ ಅವಕಾಶಗಳು ಸಿಗದಂತೆ ಮಾಡುವಂಥದ್ದು, ಇದೆಲ್ಲ ತಪ್ಪಾಗತ್ತೆ. ಹಾಗಾಗಿ ಆಯಾಯ ವ್ಯಕ್ತಿಯ ಯೋಗ್ಯತೆಗೆ ಅನುಗುಣವಾಗಿ ಯಾರು ಯಾವ ರೀತಿಯಲ್ಲಿ ಸ್ಥಾನಮಾನಗಳನ್ನು ಕೊಡ್ತಾ ಹೋಗ್ತಾನೋ ಅವನು ಸಮಬುದ್ಧಿ. ಅಂತ ವ್ಯಕ್ತಿಯೇ ವಿಶಿಷ್ಯತೆ, ಅವನೇ ಶ್ರೇಷ್ಠ. ಯಾವ ರೀತಿಯಿಂದಲೂ ಕೂಡ ಪೂರ್ವಾಗ್ರಹ ಇಲ್ಲದೇನೆ, ಯಾರೋ ಒಬ್ಬ ಉದಾಹರಣೆಗೆ ಒಂದು ಸ್ಕೂಲಿನ ಅಧ್ಯಾಪಕ ಅಥವಾ ಅಧ್ಯಾಪಕಿ ಆಗಿರ್ತಾರೆ ಅನ್ಕೋಣ. ನನ್ನ ಮಕ್ಕಳು ಅಲ್ಲೇ ಇದ್ದಾರೆ, ಮತ್ತೊಬ್ಬರ ಮಕ್ಕಳು ಅಲ್ಲೇ ಇದ್ದಾರೆ, ನನ್ನ ಮಗ ನನ್ನ ಮಗಳು ಅಂತ ಹೇಳಿ ಅವನಲ್ಲಿ ಯೋಗ್ಯತೆ ಇಲ್ಲದೆ ಹೋದ್ರು ಕೂಡ ಅವನಿಗೇನು ತುಂಬಾ ನಾನು ಒಳ್ಳೇದು ಮಾಡುವಂಥದ್ದು, ಮತ್ತೊಬ್ಬನಲ್ಲಿ ನನ್ನ ಮಗ ಅಲ್ಲ ನನ್ನ ಮಗಳಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಯೋಗ್ಯತೆ ಇಲ್ಲದೆ ಹೋದ್ರು ಕೂಡ ನಾನು ಅವನಿಗೇನೋ ಬೆನ್ನು ತಟ್ಟಿ ಇದು ಮಾಡದೇನೆ ತುಂಬಾ ಬೇಕು ಅಂತ ಅವನನ್ನ ಹಿಂದಕ್ಕೆ ತಳ್ಳುವಂಥದ್ದು, ಇದು ಯಾವುದು ಮಾಡಬಾರದು. ಆಯಾಯ ವ್ಯಕ್ತಿಗಳಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂಥ ಯೋಗ್ಯತೆ ಸಾಮರ್ಥ್ಯ ಅನ್ನೋದೇನಿರುತ್ತೆ ಅದನ್ನ ಗುರುತಿಸಿ ಅವರಿಗೆ ಬೇಕಾಗಿರತಕ್ಕಂಥ ಅವಕಾಶಗಳನ್ನ ಕಲ್ಪಿಸಿ ಕೊಡ್ತಾ ಹೋಗ್ತೀವಲ್ಲ, ಇದು ಒಂದು ಸಮಬುದ್ಧಿ ಅಂತ ಕರೆಸಿಕೊಳ್ಳುವಂಥದ್ದು. ಇವನು ಕೂಡ ಜಗತ್ತಿನಲ್ಲಿ ವಿಶಿಷ್ಟತೆ, ವಿಶಿಷ್ಟ ವ್ಯಕ್ತಿ ಅಂತ. ಈ ಒಂದು ಸ್ವಭಾವ ಸುಲಭದಲ್ಲಿ ಬರುವಂಥದ್ದಲ್ಲ. ಎಷ್ಟೇ ಆದ್ರೂ ನಮ್ಮವರು ಅನ್ನೋ ಭಾವನೆ ಮನುಷ್ಯನಿಗೆ ಬಂದು ಬಿಡತ್ತೆ, ನನಗೆ ತೊಂದರೆ ಕೊಟ್ಟವನು ಅನ್ನೋ ಒಂದು ದ್ವೇಷ ಭಾವನೆಯನ್ನು ಕೂಡ ಬಂದು ಬಿಡತ್ತೆ. ಅದು ಬಾರದಂತೆ ನಾವು ಅಷ್ಟು ನಿರ್ಮಲ ಅಂತಃಕರಣ ಇದ್ದವರಾಗಿ ನಮ್ಮವರು ಅಂತ ಕಾರಣವಿಲ್ಲದೆ ಮೇಲೆ ತಿಡಬಾರದು, ನಮ್ಮವರಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಕಾರಣ ಇದ್ದರೂ ಅವರನ್ನ ಮೇಲೆ ತಿಳಿದೇ ಕೆಳಗೆ ಬೀಳಿಸ್ತಕ್ಕಂಥ ಕೆಲಸಗಳನ್ನ ಮಾಡಬಾರದು. ಹೀಗೆ ಯಾರಿರ್ತಾರೋ ಅವನು ವಿಶಿಷ್ಟತೆ, ಅವನು ವಿಶಿಷ್ಟನಾಗಿರುತ್ತಾನೆ, ಅವನೇ ನಿಜವಾಗಿರ್ತಕ್ಕಂಥ ಸಾಧಕ ಅಂತ ಇದರ ಅಭಿಪ್ರಾಯ. ಸುಹೃನ್ಮಿತ್ರಾರ್ಯುದಾಸೀನ ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಶು ಸಮಬುದ್ಧಿರ್ವಿಶಿಷ್ಯತೆ. ಶ್ರೀಕೃಷ್ಣಾರ್ಪಣಮಸ್ತು.